Hello students, welcome back to our English class. In this class, we are going to continue with the lesson Babar Ali, written by Samarpita Mukherjee Sharma. Dear students, ಹಿಂದಿನ ತರಗತಿಯಲ್ಲಿ ನಾವು ವರ್ಲ್ಡ್ಸ್ ಯಂಗೆಸ್ಟ್ ಹೆಡ್ ಮಾಸ್ಟರ್ ಆಗಿರ್ತಕ್ಕಂಥ ಬಾಬರ್ ಅಲಿ ಪಾಠದ ಮೊದಲನೇ ಭಾಗವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ಆ ಒಂದು ಭಾಗದಲ್ಲಿ ಬಾಬರ್ ಅಲಿ ಯಾರು, ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿತ್ತು, ಹಾಗೆ ಅವನು ವರ್ಲ್ಡ್ ಯಂಗೆಸ್ಟ್ ಹೆಡ್ ಮಾಸ್ಟರ್ ಹೇಗಾದ ಅನ್ನೋದನ್ನೆಲ್ಲ ನೋಡ್ತಾ ಅವನ ಶಾಲೆಯ ಬಗ್ಗೆ ಪರಿಚಯ ಮಾಡಿಕೊಂಡ್ವಿ. ಹಾಗೆ ಈ ಶಾಲೆಯನ್ನು ತೆರಿಬೇಕಂತ ಅವನಲ್ಲಿ ಯಾಕೆ ಈ ಆಲೋಚನೆ ಬಂತು ಅನ್ನೋದನ್ನೆಲ್ಲ ಹಿಂದಿನ ಕ್ಲಾಸ್ನಲ್ಲಿ ನೋಡ್ಕೊಂಬಂದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಈ ಪಾಠದ ಮುಂದಿನ ಭಾಗವನ್ನು ಲೈನ್ ಬೈ ಲೈನ್ ಅರ್ಥ ಮಾಡಿಕೊಳ್ಳೋದಕ್ಕೆ ಇವಾಗ ಪ್ರಾರಂಭ ಮಾಡೋಣ. ಆನಂದ್ ಶಿಕ್ಷಾ ನಿಕೇತನ್, ಇದು ಬಾಬರ್ ಅಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಶಾಲೆಯ ಹೆಸರು. ತಾವು ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕು. ಯಾಕೆಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಂಕದ ಪ್ರಶ್ನೆಯನ್ನ ಕೇಳ್ತಾನೆ ಇರ್ತಾರೆ. ನೇಮ್ ದ ಸ್ಕೂಲ್ ಸ್ಟಾರ್ಟೆಡ್ ಬೈ ಬಾಬರ್ ಅಲಿ ಅಂತ ಕೇಳಿದ್ರೆ ಆನಂದ್ ಶಿಕ್ಷಾ ನಿಕೇತನ್ ಅಂತ ತಾವು ಬರಿಬೇಕು. ಈ ಒಂದು ಭಾಗದಲ್ಲಿ ಈ ಬಾಬರ್ ಅಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಶಾಲೆ ಹೇಗೆ ಆರಂಭ ಆಯಿತು, ಹಾಗೆ ಹಂತ ಹಂತವಾಗಿ 800 ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಾ ಇದೆ ಅಂತಂದ್ರೆ ಅದು ಹೇಗೆ ಬೆಳವಣಿಗೆ ಆಗ್ತಾ ಹೋಯಿತು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಬಾಬರ್ ಅಲಿ ಆಕ್ಚುಲಿ ಸ್ಟಾರ್ಟೆಡ್ ಹಿಸ್ ಸ್ಕೂಲ್ ಎಟ್ ದ ಮಿಯರ್ ಏಜ್ ಆಫ್ 9. ಬಾಬರ್ ಅಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಈ ಆನಂದ ಶಿಕ್ಷಾ ನಿಕೇತನ ಇರತಕ್ಕಂಥ ಶಾಲೆ ಇವತ್ತು 800 ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೀಡ್ತಾ ಇದೆ. ಆದರೆ ಈ ಶಾಲೆಯನ್ನು ಆರಂಭ ಬಾಬರ್ ಅಲಿ ಯಾವಾಗ ಮಾಡಿದ್ದ ಅಂತಂದರೆ ಹಿ ವಾಸ್ ಜಸ್ಟ್ 9 ಇಯರ್ ಓಲ್ಡ್, ಕೇವಲ 9 ವರ್ಷ ವಯಸ್ಸು ಅವನಿಗೆ. ಅವಾಗನೇ ಈ ಶಾಲೆ ಅನ್ನೋದು ಆರಂಭ ಆಯಿತಂತೆ. ಇನ್ ಫ್ಯಾಕ್ಟ್ ಹಿಸ್ ಸ್ಕೂಲ್ ಆನಂದ ಶಿಕ್ಷಾ ನಿಕೇತನ್ ಗ್ರೀವ್ ಔಟ್ ಆಫ್ ಎ ಗೇಮ್. ಇದು ಹೇಗೆ ಸ್ಟಾರ್ಟ್ ಆಯಿತು, ಶಾಲೆ ಅನ್ನತಕ್ಕಂಥ ಐಡಿಯಾಸ್ ಹೇಗೆ ಬಂತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸುಮ್ಮನೆ ಚಿಕ್ಕ ಮಕ್ಕಳಿದ್ದಾಗ ಈ ಆಟಗಳನ್ನೆಲ್ಲ ಆಡ್ತಾ ಇರ್ತಾರಲ್ಲ, ಹಾಗೆ ಈ ಚಿಕ್ಕ ಮಕ್ಕಳ ಆಟದಿಂದನೇ ಈ ಆನಂದ ಶಿಕ್ಷಾ ನಿಕೇತನ ಅನ್ನೋದು ಶಾಲೆ ಆರಂಭ ಆಗುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಅನ್ನೋದನ್ನ ಇಲ್ಲಿ ಬಾಬರ್ ಅಲಿ ಮಾತುಗಳಲ್ಲೇ ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ. ವಿ ಯೂಸ್ ಟು ಪ್ಲೇ ಸ್ಕೂಲ್ ವಿತ್ ಮೀ ಆಸ್ ಟೀಚರ್. ಬಾಬರ್ ಅಲಿ ಚಿಕ್ಕವನಿದ್ದಾಗ ಅವನ ಫ್ರೆಂಡ್ಸ್ಗಳ ಜೊತೆಗೆ ಸ್ಕೂಲ್ ಆಟ ಆಡ್ತಿದ್ದಂತೆ. ತಾವು ಕೂಡ ಈ ತರ ಆಟ ಆಡೇ ಇರ್ತೀರಾ. ಚಿಕ್ಕವರಿದ್ದಾಗ ಏನು ಮಾಡ್ತಾರೆ ಮಕ್ಕಳು, ಸ್ಕೂಲ್ಗೆ ಹೋಗಿ ಬಂದಮೇಲೆ ತಾವು ಮೇಸ್ಟ್ರಾಗ್ತಾರೆ, ಉಳಿದಿರೋ ಮಕ್ಕಳೆಲ್ಲ ಸ್ಟೂಡೆಂಟ್ಸ್ ಆಗಿ ಕೂತ್ಕೊಂಡು ಮನೆ ಪಕ್ಕದಲ್ಲೆಲ್ಲ ಆಟ ಆಡ್ತಿರ್ತಾರೆ. ಅದನ್ನು ತಾವೆಲ್ಲ ಕೂಡ ನೋಡೇ ಇರ್ತೀರಾ. ಹೀಗೇನೆ ಈ ಬಾಬರ್ ಅಲಿ ಏನು ಮಾಡ್ತಾ ಇದ್ದ, ತನ್ನ ಫ್ರೆಂಡ್ಸ್ ಜೊತೆಗೆ ಚಿಕ್ಕವರಿದ್ದಾಗ ಸ್ಕೂಲ್ ಆಟ ಆಡ್ತಾ ಇದ್ದ. ಮೈ ಫ್ರೆಂಡ್ಸ್ ಹ್ಯಾಡ್ ನೆವರ್ ಸೀನ್ ದ ಇನ್ಸೈಡ್ ಆಫ್ ಎ ಸ್ಕೂಲ್. ಇವನ್ ಮನೆ ಅಕ್ಕಪಕ್ಕದ ಇರ್ತಕ್ಕಂಥ ಇವನು ಫ್ರೆಂಡ್ಸ್ ಏನಿದ್ರು, ಚಿಕ್ಕ ಮಕ್ಕಳಿದ್ರು, ಅವ್ರು ಯಾರು ಕೂಡ ಶಾಲೆಗೆ ಹೋಗ್ತಾ ಇರಲಿಲ್ಲ. ಶಾಲೆ ಒಳಗಡೆ ಏನಿರ್ತದೆ, ಅಲ್ಲಿ ಏನೇನು ನಡೀತದೆ ಅನ್ನೋದು ಅವ್ರಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸೊ ದೇ ಎಂಜಾಯ್ಡ್ ಪ್ಲೇಯಿಂಗ್ ಸ್ಟೂಡೆಂಟ್ಸ್. ಸೊ ಆ ಮಕ್ಕಳೆಲ್ಲ ಸ್ಟೂಡೆಂಟ್ಸ್ ಆಗಿ ಕುತ್ಕೊಂಡು ಈ ಸ್ಕೂಲ್ ಆಟ ಆಡೋದ್ರಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಆ ಮಕ್ಕಳಿಗೂ ಕೂಡ ಸ್ಕೂಲ್ ಬಗ್ಗೆ ಕುತೂಹಲ ಇರ್ತಾ ಇತ್ತು. ಸೊ ಹಾಗಾಗಿ ಈ ಬಾಬರ್ ಅಲಿ ಜೊತೆಗೆ ಈ ಸ್ಕೂಲ್ ಆಟ ಆಡ್ಬೇಕಾದ್ರೆ ಆ ಮನೆ ಅಕ್ಕಪಕ್ಕದ ಇವನು ಫ್ರೆಂಡ್ಸ್ ಎಲ್ಲ ಏನಿದ್ರು ಅವರು ಸ್ಟೂಡೆಂಟ್ಸ್ ಆಗಿ ಕುತ್ಕೊಳ್ತಾ ಇದ್ರು. ಬಾಬರ್ ಅಲಿ ಟೀಚರ್ ಆಗಿಬಿಟ್ಟು ಅಲ್ಲಿ ಸ್ಕೂಲ್ ಆಟ ನಡೀತಾ ಇತ್ತು. ಸೊ ಹೀಗೆ ಆಟ ಆಡ್ತಾ ಏನಾಗುತ್ತೆ ನೋಡಿ, ದೇ ಎಂಡೆಡ್ ಅಪ್ ಲರ್ನಿಂಗ್ ಅರ್ಥಮೆಟಿಕ್ ಅಂಡ್ ಎಂಜಾಯಿಂಗ್ ಇಟ್. ಈ ಬಾಬರ್ ಅಲಿ ಸ್ಕೂಲ್ನಲ್ಲಿ ಈ ಅರ್ಥಮೆಟಿಕ್ ಅಂದ್ರೆ ಅಂಕಗಣಿತವನ್ನ ಕಲಿತ್ಕೊಂಡು ಬರ್ತಾ ಇದ್ದ. ಅದನ್ನೇ ಆ ಮನೆ ಪಕ್ಕದಲ್ಲಿ ಆಟ ಆಡ್ಬೇಕಾದ್ರೆ ಆ ಫ್ರೆಂಡ್ಸ್ಗಳಿಗೆಲ್ಲ ಅದನ್ನೇ ಪಾಠ ಮಾಡ್ತಾ ಇದ್ದ. ಇದು ಚಿಕ್ಕ ಮಕ್ಕಳ ಆಟ ಆಗಿದ್ರು ಕೂಡ ಇವನ್ ಮಾಡಿರ್ತಕ್ಕಂಥ ಪಾಠನ ಆ ಮಕ್ಕಳೆಲ್ಲ ಅರ್ಥ ಮಾಡ್ಕೊಳ್ತವೆ. ಈ ಅರ್ಥಮೆಟಿಕ್ ಅನ್ನು ಮಾಡೋದನ್ನ ತುಂಬಾ ಎಂಜಾಯ್ ಕೂಡ ಮಾಡ್ತಾರೆ. ಸೈಡ್ ಬಾಬರ್ ಅಲಿ ವೈಲ್ ಟ್ರೈಯಿಂಗ್ ಟು ಎಕ್ಸ್ಪ್ಲೈನ್ ಹೌ ಹಿ ಇನಿಷಿಯಲಿ ಸ್ಟಾರ್ಟೆಡ್ ಟೀಚಿಂಗ್. ಈ ಬಾಬರ್ ಅಲಿಗೆ ನೀನು ಆರಂಭದಲ್ಲಿ ಹೇಗೆ ಪಾಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಕೇಳಿದಾಗ ಈ ಮಾತುಗಳನ್ನೆಲ್ಲ ಅವನು ಹೇಳ್ಕೊಂಡ್ ಬರ್ತಾನೆ. ಇನ್ 2002 ದ ಗೇಮ್ ಗಾಟ್ ಇನ್ಸ್ಟಿಟ್ಯೂಷನಲೈಸ್ಡ್ ವಿತ್ ದ ಸ್ಟ್ರೆಂತ್ ಆಫ್ 8. ಹೀಗೆ ಚಿಕ್ಕ ಮಕ್ಕಳಿಗೆಲ್ಲ ಪಾಠ ಮಾಡ್ತಾ ಇದ್ದ. ಆ ಮಕ್ಕಳಿಗೂ ಕೂಡ ಇವನು ಪಾಠ ಮಾಡ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಅರ್ಥ ಆಗ್ತಾಯಿತ್ತು. ಹಾಗೆ ಕಲಿಯೋದನ್ನ ಆ ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವು. ಹೀಗೆ ಬೆಳೀತಾ ಏನಾಗುತ್ತೆ, 2002ರಲ್ಲಿ ಅದನ್ನ ಒಂದು ಶಿಕ್ಷಣ ಸಂಸ್ಥೆಯನ್ನಾಗಿ ಶಾಲೆ ತರ ಅದನ್ನ ರೂಪುಗೊಳಿಸ್ತಾರೆ. ಅವಾಗ ಅಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಕೇವಲ 8 ಜನ ಮಕ್ಕಳು. ಅಂದ್ರೆ 8 ಜನ ಮಕ್ಕಳಿಂದ ಆ ಶಾಲೆ ಪ್ರಾರಂಭ ಆಗುತ್ತೆ. ಸೊ ಗ್ರ್ಯಾಜುಯಲಿ ವರ್ಡ್ ಸ್ಪ್ರೆಡ್ ಅಂಡ್ ದ ನಂಬರ್ಸ್ ಗ್ರೀವ್. ತಾವು ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ರಿ, ಆ ಒಂದು ಭಾಗದಲ್ಲಿ ಈ ಬಡ ಕುಟುಂಬಗಳು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇರಲಿಲ್ಲ. ತುಂಬಾ ಜನ ಮಕ್ಕಳು ಈ ಶಿಕ್ಷಣದಿಂದ ವಂಚಿತರಾಗಿದ್ರು. ಆದರೆ ಇವಾಗ ಶಾಲೆಗೆ ಹೋಗೋ ಅವಶ್ಯಕತೆ ಇಲ್ಲ. ಈ ಬಾಬರ್ ಅಲಿ ಮನೆಯಲ್ಲಿನೇ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾನೆ, ಅದು ಉಚಿತವಾಗಿ ಹೇಳಿಕೊಡ್ತಾನೆ. ತುಂಬಾ ಚೆನ್ನಾಗಿ ಮಕ್ಕಳು ಕಲಿತಾವೆ ಅನ್ನತಕ್ಕಂಥ ಮಾತು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ಹೀಗಾದಾಗ ಏನಾಗುತ್ತೆ, ಅಲ್ಲಿ ಬರ್ತಕ್ಕಂಥ ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ
ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಲ್ಪ್ ಬಿಗ್ಯಾನ್ ಟು ಕಮ್ ಫ್ರಮ್ ಅದರ್ ಕ್ವಾರ್ಟರ್ಸ್. ಸೊ ಹೀಗೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಬಾಬರ್ ಅಲಿ, ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಹೇಳಿಕೊಡ್ತಾ ಇದ್ದಾನೆ ಅಂತಂದಾಗ ಎಲ್ಲ ಮೂಲಗಳಿಂದ ಕೂಡ ಅವನಿಗೆ ಸಹಾಯ ಸಹಕಾರಗಳು ಹರಿದುಕೊಂಡು ಬರ್ತವೆ. ಯಾರ್ಯಾರು ಸಹಾಯ ಮಾಡ್ತಾರೆ ನೋಡಿ, ಬಾಬರ್ಸ್ ಓನ್ ಟೀಚರ್ಸ್. ಈ ಬಾಬರ್ ಅಲಿ ತಾನೇನು 12ನೇ ಕ್ಲಾಸ್ಗೆ ಹೋಗ್ತಾ ಇದ್ದ, ಅಲ್ಲಿ ಪಾಠ ಮಾಡ್ತಕ್ಕಂಥ ಟೀಚರ್ಗಳು ಕೂಡ ಇವನ್ ಮಾಡ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ಸಹಾಯ ಮಾಡ್ತಾರೆ. ಮಾಂಕ್ಸ್ ಅಟ್ ದ ಲೋಕಲ್ ರಾಮಕೃಷ್ಣ ಮಿಷನ್, ಈ ರಾಮಕೃಷ್ಣ ಆಶ್ರಮಗಳೇನಿರ್ತವೆ ಅಲ್ಲಿರ್ತಕ್ಕಂಥ ಸಾಧುಗಳು ಸಂತರುಗಳು ಕೂಡ ಈ ಬಾಬರ್ ಅಲಿಗೆ ಸಹಾಯ ಮಾಡ್ತಾರೆ. ಹಾಗೆ ಸಿಂಪಥೆಟಿಕ್ IAS ಆಫೀಸರ್ಸ್, ಈ IAS ಆಫೀಸರ್ಗಳು ಕೂಡ ಇವನ್ ಮಾಡ್ತಕ್ಕಂಥ ಕೆಲಸಗಳಿಗೆ ಸಾಥ್ ಕೊಡ್ತಾರೆ. ಇವನ್ ಲೋಕಲ್ ಕಾಪ್ಸ್, ಅಲ್ಲಿ ಸ್ಥಳೀಯ ಪೊಲೀಸರು ಏನಿದ್ರು ಅವರೆಲ್ಲರೂ ಕೂಡ ಈ ಬಾಬರ್ ಅಲಿಯ ಈ ಒಳ್ಳೆತನಕ್ಕೆ, ಅವನ್ ಮಾಡ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ತುಂಬಾ ಸಹಾಯ ಸಹಕಾರ ಎಲ್ಲ ಕೊಡ್ತಾರೆ. ವೆನ್ ಬಾಬರ್ ಫಸ್ಟ್ ಥಾಟ್ ಅಪ್ ಎ ಮಿಡ್ ಡೇ ಮೀಲ್ ಸ್ಕೀಮ್, ಇಲ್ಲಿ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಏನು ಕೊಡ್ತಾರಲ್ಲ, ಹಾಗೆ ಇವನ್ ಹತ್ರ ಕಲಿಯಕ್ಕೆ ಬರ್ತಕ್ಕಂಥ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ದ ರೈಸ್ ಕೇಮ್ ಫ್ರಾಮ್ ಹಿಸ್ ಫಾದರ್ಸ್ ಫೀಲ್ಡ್. ಅದಕ್ಕೆ ಬೇಕಾಗಿರ್ತಕ್ಕಂಥ ಅಕ್ಕಿ ಎಲ್ಲಿಂದ ಬರ್ತಾ ಇತ್ತು ಅಂದರೆ, ಈ ಬಾಬರ್ ಅಲಿ ತಂದೆಯಾಗಿರ್ತಕ್ಕಂಥ ನಜೀರುದ್ದೀನ್ ಶೇಖ್ ಏನಿದ್ರು ಅವರು ತಮ್ಮ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಈ ಅಕ್ಕಿಯನ್ನ ಆ ಮಕ್ಕಳ ಊಟಕ್ಕಾಗಿ ಫ್ರೀ ಆಗಿ ಕೊಡ್ತಾ ಇದ್ರು. ಹೀಗೆ ಬಾಬರ್ ಅಲಿ ತಂದೆ ಕೂಡ ಆ ಮಕ್ಕಳ ಮಧ್ಯಾಹ್ನದ ಬಿಸಿ ಊಟಕ್ಕೆ ಸಹಾಯ ಮಾಡ್ತಾರೆ. ಆದರೆ ಇವಾಗ 800 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತಂದ್ರೆ ಅವರೆಲ್ಲರಿಗೂ ಕೂಡ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡೋದು ಅವ್ರ ಕೈಯಿಂದ ಸಾಧ್ಯ ಆಗಲ್ಲ. ಹಾಗಾದ್ರೆ ಇವಾಗ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ನೋಡಿ. ಬಟ್ ನೌ ವಿತ್ ದ ಏಡ್ ಆಫ್ ಫ್ರೆಂಡ್ಸ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಇಟ್ ಕಮ್ಸ್ ಫ್ರಮ್ ಗವರ್ನಮೆಂಟ್ ಸ್ಟಾಕ್. ಮುಂಚೆ ಈ ಬಾಬರ್ ಅಲಿ ತಂದೆನೆ ಸ್ವಲ್ಪ ಜನ ಮಕ್ಕಳಿದ್ರು, ಅವರಿಗೆ ಅಡಿಗೆಗೆ ಬೇಕಾಗಿರ್ತಕ್ಕಂಥ ಅಕ್ಕಿಯನ್ನೆಲ್ಲ ಕೊಡ್ತಾ ಇದ್ದ. ಇವಾಗ ಮಕ್ಕಳು ಜಾಸ್ತಿ ಆಗಿರೋದ್ರಿಂದ ಈ ಅಡ್ಮಿನಿಸ್ಟ್ರೇಷನ್ ಇರ್ತಕ್ಕಂಥ ಇವನು ಫ್ರೆಂಡ್ಸು ಪರಿಚಯದವ್ರು ಏನಿದ್ದಾರೆ ಅವರ ಸಹಾಯದಿಂದ ಏನಾಗುತ್ತೆ, ಇವಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಕ್ಕಿ ಎಲ್ಲ ಈ ಗೌರ್ಮೆಂಟ್ ಇಂದಾನೆ ಸಪ್ಲೈ ಆಗ್ತಾ ಇದೆ. ಅದನ್ನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಪಾಠ ಹೇಳೋದ್ರ ಜೊತೆಗೆ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಟುಡೇ 9 years ಡೌನ್ ದ ಲೈನ್, ಹೀಗೆ ಬಾಬರ್ ಅಲಿಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಈ ಆನಂದ ಶಿಕ್ಷಾ ನಿಕೇತನ ಇದೆ. 2002ರಲ್ಲಿ ಕೇವಲ 8 ಜನ ವಿದ್ಯಾರ್ಥಿಗಳಿಂದ ಆರಂಭವಾಗಿರ್ತಕ್ಕಂಥ ಈ ಶಾಲೆ 9 ವರ್ಷಗಳಲ್ಲಿ ಎಷ್ಟೊಂದು ಬೆಳೆದುಕೊಂಡು ನಿಲ್ಲುತ್ತೆ ನೋಡಿ. ದ ಸ್ಕೂಲ್ ಹ್ಯಾಸ್ 60 ರೆಗ್ಯುಲರ್ ಅಟೆಂಡೀಸ್, ನಿಯಮಿತವಾಗಿ ರೆಗ್ಯುಲರ್ ಆಗಿ ಬರ್ತಕ್ಕಂಥ 60 ಜನ ವಿದ್ಯಾರ್ಥಿಗಳಿದ್ದಾರೆ. ಅಂಡ್ ಓವರ್ 220 ಸ್ಟೂಡೆಂಟ್ಸ್ ಆನ್ ರೋಲ್ ಕಾಲ್, 220 ಜನ ಮಕ್ಕಳು ಅಲ್ಲಿ ಅಡ್ಮಿಷನ್ ತಗೊಂಡಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅಂಡ್ 800 ಸ್ಟೂಡೆಂಟ್ಸ್ ಇನ್ ಟೋಟಲ್. ಹೀಗೆ ಎಲ್ಲಾ ಮಕ್ಕಳನ್ನ ಸೇರಿಸಿದ್ರೆ ಅಲ್ಲಿ 800 ಜನ ಮಕ್ಕಳು ಆ ಆನಂದ ಶಿಕ್ಷಾ ನಿಕೇತನದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಶಿಕ್ಷಣವನ್ನು ಒದಗಿಸ್ತಕ್ಕಂಥ ಕೆಲಸ ಈ ಬಾಬರ್ ಅಲಿ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಅಷ್ಟು ಜನ ಮಕ್ಕಳಿಗೆ ಪಾಠ ಮಾಡಬೇಕು ಅಂತಂದ್ರೆ ಬಾಬರ್ ಅಲಿ ಒಬ್ಬನೇ ಪಾಠ ಮಾಡೋಕ್ಕಾಗಲ್ಲ, ಅದಕ್ಕೆ ಬೇರೆ ಟೀಚರ್ಸ್ಗಳು ಕೂಡ ಬೇಕಾಗಿರ್ತಾರೆ. ಅದೆಲ್ಲ ಹೇಗೆ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ಮುಂದೆ ಹೇಳ್ತಾರೆ ನೋಡಿ. ವಿತ್ 10 ವಾಲಂಟಿಯರ್ ಟೀಚರ್ಸ್ ಟೀಚಿಂಗ್ ಗ್ರೇಡ್ಸ್ 1 through 8. ಸೊ ಹೀಗೆ 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಇಲ್ಲಿ ಕ್ಲಾಸಸ್ಗಳು ನಡೀತವೆ. ಆ ಎಲ್ಲ ಮಕ್ಕಳಿಗೆ ಹೇಳೋದಕ್ಕೆ 10 ಜನ ಟೀಚರ್ಸ್ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಸ್ವಯಂ ಪ್ರೇರಿತರಾಗಿ ಬಂದು ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳ್ತಾರೆ. ಅಲ್ಲಿ ಯಾವ ಟೀಚರ್ಗಳಿಗೂ ಕೂಡ ಸಂಬಳ ಕೊಟ್ಟು ಪಾಠ ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲಿಲ್ಲ. ಯಾಕೆಂದ್ರೆ ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇರೋದ್ರಿಂದ ಅಲ್ಲಿ ಟೀಚರ್ಸ್ಗಳಿಗೆ ಪೇಮೆಂಟ್ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಅವರು ಕೂಡ ಸ್ವಯಂ ಪ್ರೇರಿತರಾಗಿ ಬಂದು 1ರಿಂದ 8ನೇ ತರಗತಿಯವರೆಗೆ ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಡ್ತಾರೆ. His little afternoon venture is now registered and recognized by the West Bengal state government. ಇವಾಗ ಹೀಗೆ ಆರಂಭವಾಗಿರ್ತಕ್ಕಂಥ ಶಾಲೆ ಈ ವೆಸ್ಟ್ ಬೆಂಗಾಲ್ ಸರ್ಕಾರದಿಂದ ಸಮ್ಮತಿಯನ್ನು ಪಡ್ಕೊಂಡಿದೆ, ಅನುಮತಿಯನ್ನು ಪಡ್ಕೊಂಡಿದೆ. ಈಗ ಸರ್ಕಾರದಿಂದ ಅನುಮತಿಯನ್ನು ಪಡ್ಕೊಂತು ಅಂತಂದ್ರೆ ಅದು ಎಲ್ಲ ಶಾಲೆಗಳ ಹಾಗೆ ಮಾನ್ಯತೆಯನ್ನು ಪಡೆದುಕೊಂಡಿರ್ತದೆ. ವಿಚ್ ಮೀನ್ಸ್ ಇದರ ಅರ್ಥ ಏನು ಅಂತಂದ್ರೆ ಸ್ಟೂಡೆಂಟ್ಸ್ ಗ್ರಾಜುಯೇಟಿಂಗ್ ಫ್ರಮ್ ಬಾಬರ್ ಸ್ಕೂಲ್ ಆರ್ ಎಲಿಜಿಬಲ್ ಟು ಬಿ ಟ್ರಾನ್ಸ್ಫರ್ ಟು ಅದರ್ ಲೋಕಲ್ ಹೈಸ್ಕೂಲ್. ಇವನ್ ಶಾಲೆಯಲ್ಲಿ 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಏನು ವಿದ್ಯಾಭ್ಯಾಸ ಮಾಡ್ತಾರೆ ಮಕ್ಕಳು, ಅದು ಬೇರೆ ಶಾಲೆಗಳಲ್ಲಿ ಕೊಡ್ತಕ್ಕಂಥ ಶಿಕ್ಷಣಕ್ಕೆ ಸಮ ಆಗಿರ್ತದೆ. ಸೊ ಹಾಗಾಗಿ ಇಲ್ಲಿ ಓದಿರ್ತಕ್ಕಂಥ ಮಕ್ಕಳು ಮುಂದಿನ ಹೈಸ್ಕೂಲ್ ಎಜುಕೇಶನ್ ಪಡ್ಕೊಳ್ಳೋದಕ್ಕೆ ಬೇರೆ ಸ್ಕೂಲ್ಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಇವನ್ ಶಾಲೆಯಿಂದ TC ತಗೊಂಡು ಹೋಗಿ ಅವ್ರು ಬೇರೆ ಹೈಸ್ಕೂಲ್ಗಳಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಕಂಟಿನ್ಯೂ ಮಾಡಬಹುದಾಗಿರ್ತದೆ.
ವೆನ್ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಆ್ಯಂಡ್ ದ ಲೊಕ್ಯಾಲಿಟೀಸ್ ನಿಯರ್ ಬೈ, ಹೀಗೆ ಬಾಬರಲ್ಲಿ ನಡೆಸ್ತಕ್ಕಂಥ ಶಾಲೆಗೆ ಅವನ ಊರಿನ ಮಕ್ಕಳುಗಳು ಮಾತ್ರ ಬರ್ತಾ ಇರಲಿಲ್ಲ, ಅಕ್ಕಪಕ್ಕದ ಹಳ್ಳಿಗಳಿಂದ ಕೂಡ ಮಕ್ಕಳುಗಳು ಬರ್ತಾ ಇದ್ವು. ಆರ್ ಡನ್ ವಿತ್ ದೇರ್ ಚೋರ್ಸ್ ಆ್ಯಂಡ್ ಜಾಬ್ಸ್ ಅಟ್ ಡೇ ಟೈಮ್, ಅವರೆಲ್ಲ ಏನು ಮಾಡ್ತಾ ಇದ್ರು ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ತಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ರು. ಹಿಂದಿನ ಭಾಗದಲ್ಲಿ ನಾವು ನೋಡಿದ್ವಿ ಬಾಬರ್ ಅಲಿ ಕೂಡ ಒಂದು ಶಾಲೆಗೆ ಹೋಗ್ತಾ ಇದ್ದ, ಅಲ್ಲಿ ಅವನು 12ನೇ ತರಗತಿ ಕ್ಲಾಸ್ನಲ್ಲಿ ಓದ್ತಾ ಇರ್ತಾನೆ. ಮಧ್ಯಾಹ್ನದವರೆಗೆ ಅವನು ತನ್ನ ಕ್ಲಾಸ್ಗಳನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ನಂತರ ಅವನ ಶಾಲೆಗೆ ಬರ್ತಾ ಇದ್ದ, ಅಂದರೆ ಅವನು ಸ್ಥಾಪನೆ ಮಾಡಿರ್ತಕ್ಕಂಥ ಶಾಲೆಗೆ ಬರ್ತಾ ಇದ್ದ. ಆ ಮಧ್ಯಾಹ್ನ ಆರಂಭ ಆಗತಕ್ಕಂಥ ಶಾಲೆಗೆ ಅವನ ಹಳ್ಳಿ ಮಕ್ಕಳು, ಸುತ್ತಮುತ್ತಲಿನ ಗ್ರಾಮದ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ರು, ಮಧ್ಯಾಹ್ನದವರೆಗೆ ತಮ್ಮ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡು ದೇ ರನ್ ಟು ಅಟೆಂಡ್ ಬಾಬರ್ಸ್ ಆಫ್ಟರ್ನೂನ್ ಸ್ಕೂಲ್. ಅವರೆಲ್ಲರೂ ಕೂಡ ಮಧ್ಯಾಹ್ನ ಆರಂಭ ಆಗ್ತಕ್ಕಂಥ ಈ ಬಾಬರಲ್ಲಿ ಸ್ಕೂಲ್ಗೆ ಕುತೂಹಲದಿಂದ ಓಡಿ ಬರ್ತಾ ಇರ್ತಾರೆ. ದೇ ಅರೈವ್ ಇನ್ ಟೈಮ್ ಫಾರ್ ತುಳು ಮಾಸಿಸ್ ಓಪನಿಂಗ್ ಬೆಲ್. ಈ ಮಧ್ಯಾಹ್ನ ಆರಂಭ ಆಗ್ತಕ್ಕಂಥ ಬಾಬರಲ್ಲಿ ಶಾಲೆ ಈ ತುಳು ಮಾಸಿ ಅವ್ರು ಮಾಡ್ತಕ್ಕಂಥ ಬೆಲ್ನಿಂದನೇ ಪ್ರಾರಂಭ ಆಗ್ತಾ ಇತ್ತು. ಆ ಬೆಲ್ ಆಗೋದ್ರೊಳಗೇನೆ ಆ ಎಲ್ಲ ಮಕ್ಕಳುಗಳು ಕೂಡ ಶಾಲೆಗೆ ಬಂದು ಹಾಜರಾಗ್ತಾ ಇದ್ರು. ಮೀಟ್ ಸಮ್ ಪ್ಯೂರ್ ಗುಡ್ ಕೈಂಡ್ ಸೋಲ್ಸ್, ಅಂದರೆ ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ತಮಗನಿಸ್ಬೋದು. ಈ ಬಾಬರ್ ಅಲಿ ಆರಂಭ ಮಾಡಿರ್ತಕ್ಕಂಥ ಈ ಆನಂದ ಶಿಕ್ಷಾ ನಿಕೇತನದಲ್ಲಿ 800 ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತಂದರೆ ಅದೆಲ್ಲವನ್ನ ಕೇವಲ ಬಾಬರ್ ಅಲಿ ಮಾತ್ರ ಮಾಡೋಕ್ಕಾಗಲ್ಲ. ಅವನ ಥರನೇ ಸುಮಾರು ಜನ ಇಲ್ಲಿ ನಿಸ್ವಾರ್ಥತೆಯಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಮಕ್ಕಳಿಗೆ ಶಿಕ್ಷಣ ಒದಗಿಸೋದ್ರಲ್ಲಿ ಶ್ರಮಿಸ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿ ಪ್ಯೂರ್ ಗುಡ್ ಕೈಂಡ್ ಸೌಲ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಬಾಬರ್ ಅಲಿ ಜೊತೆಗೆ ಯಾರ್ಯಾರು ಇದೇ ರೀತಿಯಾಗಿ ನಿಸ್ವಾರ್ಥತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಕ್ಲಾಡ್ ಇನ್ ವಿಡೋಸ್ ವೈಟ್, ಇಲ್ಲಿ ವಿಡೋ ಅಂತಂದ್ರೆ ವಿಧವೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಈ ಗಂಡ ತೀರೋಗಿರ್ತಕ್ಕಂಥ ವಿಧವೆ ಬಿಳಿ ಬಣ್ಣದ ಬಟ್ಟೆಗಳನ್ನ ಹಾಕೊಂಡಿರ್ತಾರೆ ಅಥವಾ ಬಿಳಿ ಬಣ್ಣದ ಸಾರಿಯನ್ನು ಹಾಕೊಂಡಿರ್ತಾರೆ. ಹೀಗೆ ವಿಧವೆಯ ಬಟ್ಟೆಯನ್ನು ಹಾಕೊಂಡು ಸ್ಟಿಕ್ ಇನ್ ಹ್ಯಾಂಡ್, ಕೈಯಲ್ಲಿ ಕೋಲ್ನ ಹಿಡ್ಕೊಂಡಿರ್ತಕ್ಕಂಥ ತುಳು ರಾಣಿ ಹಾಜ್ರಾ ಈಸ್ ಅನ್ ಇಲ್ಲಿಟರೇಟ್ ಫಿಶ್ ಮಾಂಗರ್. ತುಳು ರಾಣಿ ಹಾಜ್ರಾ ಅಂತಂದ್ರೆ ಹಿಂದಿನ ಪ್ಯಾರಾಗ್ರಾಫ್ ಅಲ್ಲಿ ಎಂಡಲ್ಲಿ ಹೇಳಿದ್ರು ನೋಡಿ, ತುಳು ಮಾಸಿಸ್ ಓಪನಿಂಗ್ ಬೆಲ್ ಅಂತ ಹೇಳಿದ್ರಲ್ಲ, ಅಲ್ಲಿ ತುಳು ಮಾಸಿ ಅಂತ ಹೇಳಿದ್ದು ಈ ತುಳು ರಾಣಿ ಹಾಜ್ರಾಗೆ. ಈ ತುಳು ರಾಣಿ ಹಾಜ್ರಾ ಯಾರಾಗಿದ್ರು ಅಂದ್ರೆ ಈಸ್ ಅನ್ ಇಲ್ಲಿಟರೇಟ್ ಫಿಶ್ ಮಾಂಗರ್. ಇಲ್ಲಿಟರೇಟ್ ಅಂತಂದ್ರೆ ಅನಕ್ಷರಸ್ತೆ, ಓದು ಬರಹ ಕಲ್ತಿಲ್ಲ ಇವಳು, ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಲೆಗೆ ಹೋಗಿಲ್ಲ. ಇವಳೊಬ್ಳು ಫಿಶ್ ಮಾಂಗರ್. ಫಿಶ್ ಮಾಂಗರ್ ಅಂತಂದ್ರೆ ಹಳ್ಳಿಗೆ ಹೋಗಿ ತಲೆ ಮೇಲೆ ಬುಟ್ಟಿಯಲ್ಲಿ ಮೀನುಗಳನ್ನ ಇಟ್ಕೊಂಡು ಮಾರ್ತಾ ಇದ್ಲು ಬೆಳಗ್ಗಿಂದ ಮಧ್ಯಾಹ್ನದವರೆಗೆ ಇಲ್ಲಿಟರೇಟ್ ಫಿಶ್ ಮಾಂಗರ್ ಆಗಿದ್ದವಳು ಮಧ್ಯಾಹ್ನ ಆದ ತಕ್ಷಣ ಏನಾಗ್ತಾಳೆ ನೋಡಿ, ಅಂಡ್ ಎ ಕ್ರುಸೇಡಿಂಗ್ ಎಜುಕೇಶನಲಿಸ್ಟ್ ಬೈ ಆಫ್ಟರ್ನೂನ್. ಮಧ್ಯಾಹ್ನದವರೆಗೆ ಮೀನ್ ಮಾರ್ತಾ ಇದ್ಲು, ಮಧ್ಯಾಹ್ನ ಆದ ತಕ್ಷಣ ಕ್ರುಸೇಡಿಂಗ್ ಎಜುಕೇಶನಲಿಸ್ಟ್, ಉತ್ಸಾಹಿ ಶಿಕ್ಷಣ ತಜ್ಞೆ ಆಗ್ತಾ ಇದ್ಲು ಅಂತ ಹೇಳ್ತಾ ಇದ್ದಾರೆ. ಅದು ಹೆಂಗೆ ಇಲ್ಲಿಟರೇಟ್ ಅಂತ ಹೇಳಿದ್ರಿ, ಓದು ಬರಹ ಕಲ್ತಿಲ್ಲ ಅಂತ ಹೇಳಿದ್ರಿ, ಆದ್ರೂ ಕೂಡ ಅವಳು ಹೇಗೆ ಶಿಕ್ಷಣ ತಜ್ಞೆ ಆಗಕ್ಕೆ ಸಾಧ್ಯ ಅಂತ ತಮಗನಿಸ್ಬೋದು. ಮುಂದೆ ಹೇಳ್ತಾ ಹೋಗ್ತಾರೆ ನೋಡಿ. ಆನ್ ಫಿಶ್ ಸೆಲ್ಲಿಂಗ್ ಗ್ರೌಂಡ್ಸ್ ಆಫ್ ನಿಯರ್ ಬೈ ವಿಲೇಜ್, ಈ ತುಳು ರಾಣಿ ಹಾಜ್ರಾ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಏನು ತಲೆ ಮೇಲೆ ಬುಟ್ಟಿನಲ್ಲಿ ಮೀನುಗಳನ್ನ ಇಟ್ಕೊಂಡು ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಮೀನ್ ಮಾರಕ್ ಹೋಗ್ತಾ ಇದ್ಲು. ಅವಳು ಕೇವಲ ಮೀನುಗಳನ್ನ ಮಾತ್ರ ಮಾರಿ ಬರ್ತಾ ಇರಲಿಲ್ಲ. ಹರ್ ಜಾಬ್ ಇಸ್ ಟು ಕನ್ಫ್ರಂಟ್ ಎರಿಂಗ್ ಪೇರೆಂಟ್ಸ್ ಹೂ ಹ್ಯಾವ್ ಸ್ಟಾಪ್ಡ್ ಸೆಂಡಿಂಗ್ ದೇರ್ ಚಿಲ್ಡ್ರನ್ ಟು ಸ್ಕೂಲ್. ಅಲ್ಲಿ ಹಳ್ಳಿಗೆ ಮೀನು ಮಾರ್ತಾ ಏನ್ ಮಾಡ್ತಾ ಇದ್ಲು ಅಂದ್ರೆ, ಯಾವ ಪೇರೆಂಟ್ಸ್ಗಳು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದನ್ನ ನಿಲ್ಲಿಸಿಬಿಟ್ಟಿದಾರೋ ಅಥವಾ ಯಾರಿಗೆ ಕಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅಂತ ಪೇರೆಂಟ್ಸ್ಗೆ ಭೇಟಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡಿ ಅವರ ಮನವೊಲಿಸ್ಬಿಟ್ಟು ಅಂತ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟು ಶಾಲೆಗೆ ಸೇರಿಸ್ತಾ ಇದ್ಲು. ಅದಕ್ಕೇನೆ ಅವಳಿಗಿಲ್ಲಿ ಕ್ರುಸೇಡಿಂಗ್ ಎಜುಕೇಶನಲಿಸ್ಟ್ ಅಂತ ಕರೀತಾರೆ. ಇವಳ ಹೆಸರನ್ನ ಸ್ವಲ್ಪ ತಾವು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಒಂದು ಅಂಕದ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ. ಹೂ ಈಸ್ ಇಲ್ಲಿಟರೇಟ್ ಫಿಶ್ ಮಾಂಗರ್ ಬೈ ಮಾರ್ನಿಂಗ್ ಅಂಡ್ ಎ ಕ್ರುಸೇಡಿಂಗ್ ಎಜುಕೇಶನಲಿಸ್ಟ್ ಬೈ ಆಫ್ಟರ್ನೂನ್ ಅಂತ ಕೇಳಿದ್ರೆ ತುಳು ರಾಣಿ ಹಾಜ್ರಾ ಅಂತ ತಾವು ಬರಿಬೇಕು. ಅಥವಾ ಹೂ ಈಸ್ ತುಳು ರಾಣಿ ಹಾಜ್ರಾ ಅಂತ ಕೇಳಿದ್ರೆ ಇಲ್ಲಿಟರೇಟ್ ಫಿಶ್ ಮಾಂಗರ್ ಬೈ ಮಾರ್ನಿಂಗ್, ಎ ಕ್ರುಸೇಡಿಂಗ್ ಎಜುಕೇಶನಲಿಸ್ಟ್ ಬೈ ಆಫ್ಟರ್ನೂನ್ ಅಂತ ತಾವು ಆನ್ಸರ್ನ ಬರಿಬೇಕು. ಹೀಗೆ ಈ ತುಳು ರಾಣಿ ಹಾಜ್ರಾ ತಾನು ಅನಕ್ಷರತೆ ಆಗಿದ್ರೂ ಕೂಡ ಹಳ್ಳಿಗೆ ಹೋಗಿ ಶಾಲೆಯಿಂದ ದೂರ ಉಳಿರತಕ್ಕಂಥ ಮಕ್ಕಳನ್ನ ಕರ್ಕೊಂಬಂದು ಶಾಲೆಗೆ ಸೇರಿಸ್ತಾ ಇದ್ಲು. ಅಂಡ್ ಟು ಫೈಂಡ್ ನ್ಯೂ ಸ್ಟೂಡೆಂಟ್ಸ್, ಹೀಗೆ ಶಾಲೆಯಿಂದ ದೂರ ಉಳಿದಿರ್ತಕ್ಕಂಥ ಮಕ್ಕಳನ್ನ ಮಾತ್ರ ಅಲ್ಲ, ಹೊಸದಾಗಿ ವಿದ್ಯಾರ್ಥಿಗಳನ್ನು ಕೂಡ ಕರ್ಕೊಂಡ್ಬಂದು ಶಾಲೆಗೆ ಸೇರಿಸ್ತಾ ಇರ್ತಾಳೆ. ಸಿ ಹ್ಯಾಸ್ ರಿಕ್ರೂಟೆಡ್ 80 ಟಿಲ್ ನೌ. ಇಲ್ಲಿವರೆಗೆ ಹೀಗೆ ಹಳ್ಳಿ ಸುತ್ತಾಕೊಂಡ್ಬಂದು 80 ಜನ ಮಕ್ಕಳನ್ನ ಶಾಲೆಗೆ ಅಡ್ಮಿಷನ್ ಮಾಡಿಸಿದಾಳೆ. ತಾನು ಓದಿಲ್ಲ, ತಾನು ಅನಕ್ಷರಸ್ತೆ, ಆದ್ರೂ ಕೂಡ ಮಕ್ಕಳದ ಉಜ್ವಲ ಭವಿಷ್ಯಕ್ಕಾಗಿ ಈ ತುಳು ರಾಣಿ ಹಾಜ್ರಾ ಏನ್ ಮಾಡ್ತಾ ಇದ್ಲು,
ಹಳ್ಳಿಯಿಂದ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟು ಶಾಲೆಗೆ ಅಡ್ಮಿಷನ್ ಮಾಡಿಸ್ತಾ ಇದ್ಲು. ದ ಟೀಚಿಂಗ್ ಸ್ಟಾಫ್ ಆಫ್ 9 is made up of ಹೈಸ್ಕೂಲ್ ಸ್ಟೂಡೆಂಟ್ ವಾಲಂಟಿಯರ್ಸ್. ಈ ಬಾಬರಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಶಾಲೆಯಲ್ಲಿ ಬಾಬರಲ್ಲಿ ಒಬ್ಬನೇ ಪಾಠ ಮಾಡ್ತಾ ಇರಲಿಲ್ಲ, ಇವನ ಜೊತೆಗೆ ಇನ್ನೂ 9 ಜನ ಶಿಕ್ಷಕರು ಸೇರಿ 10 ಜನ ಶಿಕ್ಷಕರು ಪಾಠ ಮಾಡ್ತಾರೆ ಅನ್ನೋದನ್ನ ಹಿಂದೆ ನೋಡಿದ್ವಿ. ಹಾಗಾದ್ರೆ ಇನ್ನು ಉಳಿದಿರ್ತಕ್ಕಂಥ ಆ 9 ಜನ ಶಿಕ್ಷಕರು ಯಾರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಹೈಸ್ಕೂಲ್ ಸ್ಟೂಡೆಂಟ್ ವಾಲಂಟಿಯರ್ಸ್. ಹೈಯರ್ ಕ್ಲಾಸ್ನಲ್ಲಿ ಹೈಸ್ಕೂಲ್ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳೇ ವಾಲಂಟಿಯರ್ ಆಗಿ ಸ್ವಯಂ ಪ್ರೇರಿತರಾಗಿ ಬಂದು ಇಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತಾರೆ. ದೇ ಆಲ್ಸೋ ಆರ್ ಎವರೇಜ್ ಟೀನೇಜರ್ಸ್. ಆ ಹೈಸ್ಕೂಲ್ ವಾಲಂಟಿಯರ್ಸ್ ಆಗಿರೋದ್ರಿಂದ ಅವರೆಲ್ಲ ದೊಡ್ಡ ಸೀನಿಯರ್ ಟೀಚರ್ಸ್ ಅಲ್ಲ, ಅವರು ಕೂಡ ಟೀನೇಜರ್ಸ್ ಆಗಿದ್ರು. ಹೂ ಆರ್ ಹೆಲ್ಪಿಂಗ್ ಔಟ್ ಬಾಬರ್ ಇನ್ ಮೇಕಿಂಗ್ ಎ ಡಿಫ್ರೆನ್ಸ್. ಅವರೆಲ್ಲರೂ ಕೂಡ ಈ ಬಾಬರಲ್ಲಿಗೆ ಸಹಾಯ ಸಹಕಾರ ನೀಡ್ತಾ ಇದ್ದಾರೆ. ಅವರು ಕೂಡ ಉಚಿತವಾಗಿ ಬಂದು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ. ಹೀಗೆ ಬಾಬರಲ್ಲಿ ಆ ಬಡ ಮಕ್ಕಳ ಜೀವನದಲ್ಲಿ ಏನು ಬದಲಾವಣೆ ತರ್ತಾ ಇದ್ರು, ಅದಕ್ಕೆ ಈ ಹೈಸ್ಕೂಲ್ ವಾಲಂಟಿಯರ್ ಸ್ಟೂಡೆಂಟ್ಸ್ ಎಲ್ಲ ಟೀಚರ್ಸ್ ಆಗಿ ಬಂದು ಮಕ್ಕಳಿಗೆ ಪಾಠವನ್ನು ಹೇಳ್ತಾ ಬಾಬರಲ್ಲಿಗೆ ಸಪೋರ್ಟ್ ಮಾಡ್ತಾರೆ. ದ ಮೋಸ್ಟ್ ಎಜುಕೇಟೆಡ್ ಡೇಬಾರಿಟಾ ಗೋಸ್ ಟು ಕಾಲೇಜ್ ಇನ್ ಬೆಹರಾಂಪುರ್. ಈ ಟೀಚರ್ಸ್ ಏನಿದ್ರು ಅವ್ನ ಸ್ಕೂಲಲ್ಲಿ ಅದರಲ್ಲಿ ಜಾಸ್ತಿ ಓದ್ಕೊಂಡವರು ತುಂಬಾ ಎಜುಕೇಟೆಡ್ ಯಾರು ಅಂದ್ರೆ ಡೇಬಾರಿಟಾ ಗೋಸ್ ಟು ಕಾಲೇಜ್ ಇನ್ ಬೆಹರಾಂಪುರ್. ಅವನೇ ಎಲ್ಲಕ್ಕಿಂತ ಹೆಚ್ಚು ಓದ್ಕೊಂಡವನು. ಅವನು ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಬೆಹರಾಂಪುರದಲ್ಲಿ ಕಾಲೇಜ್ಗೆ ಹೋಗ್ತಕ್ಕಂಥ ಈ ಡೇಬಾರಿಟಾ ಆ ಟೀಚರ್ಸ್ಗಳಲ್ಲಿನೇ ಜಾಸ್ತಿ ಓದ್ಕೊಂಡವನು. ಹೀಗೆ ಅಲ್ಲಿರ್ತಕ್ಕಂಥ ಟೀಚರ್ಸ್ಗಳು ಅಂತಂದ್ರೆ ಗೌರ್ಮೆಂಟ್ ಅಪಾಯಿಂಟೆಡ್ ಟೀಚರ್ಸ್ ಅಲ್ಲ, ಅಲ್ಲೇ ಹಳ್ಳಿನಲ್ಲಿ ಬೆಳೆದು ಓದ್ತಾ ತಾವು ಓದಿದ್ದನ್ನ ಬಂದು ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಈ ಹೈಸ್ಕೂಲ್ ಸ್ಟೂಡೆಂಟ್ ವಾಲಂಟಿಯರ್ಸ್ ಏನಿದ್ದಾರೆ ಇವರೇ ಎಲ್ಲ ಟೀಚರ್ಸ್ ಆಗಿಬಿಟ್ಟು ಈ ಬಾಬರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಬಾಬರ್ ಅಲಿ ಗಿವ್ಸ್ ಲೆಸನ್ಸ್ ಜಸ್ಟ್ ದ ವೇ ಹಿ ಹ್ಯಾಸ್ ಹರ್ಡ್ ದೆಮ್ ಫ್ರಮ್ ಹಿಸ್ ಟೀಚರ್ಸ್. ಬಾಬರಲ್ಲಿ ತಾನು ಓದೋದಕ್ಕೇನು ಸ್ಕೂಲ್ಗೆ ಹೋಗ್ತಾ ಇದ್ದ, ಅಲ್ಲಿ ಟೀಚರ್ಸ್ ಯಾವ ರೀತಿಯಾಗಿ ಇವರಿಗೆ ಮನದಟ್ಟಾಗೋ ಹಾಗೆ ಪಾಠ ಮಾಡ್ತಾ ಇದ್ರೋ ಅದನ್ನು ನೀಟಾಗಿ ಕೇಳ್ಕೊಂಬಂದು ತನ್ನ ಶಾಲೆಯಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಅದೇ ರೀತಿಯಾಗಿ ಪಾಠ ಮಾಡ್ತಾ ಇದ್ದ. ಸೊ ಹಾಗಾಗಿ ಆ ಮಕ್ಕಳಿಗೂ ಕೂಡ ಅದು ತುಂಬ ಈಸಿಯಾಗಿ ಅರ್ಥ ಆಗ್ತಾ ಇತ್ತು. ದೆರ್ ಇಸ್ ನೋ ಬಿಲ್ಡಿಂಗ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಫಾರ್ ಹಿಸ್ ಸ್ಕೂಲ್. ಆದರೆ ಇವನು ಸ್ಥಾಪನೆ ಮಾಡಿರ್ತಕ್ಕಂಥ ಶಾಲೆಯಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಆಗಲಿ ಕ್ಲಾಸ್ ರೂಮ್ಸ್ ಆಗಲಿ ಯಾವುದೂ ಕೂಡ ಇರಲಿಲ್ಲ. ಹಿ ಟೀಚರ್ಸ್ ಹಿ ಸ್ಟೂಡೆಂಟ್ಸ್ ಅಂಡರ್ ದ ಓಪನ್ ಸ್ಕೈ. ತನ್ನ ಮನೆ ಹಿಂದ್ಗಡೆ ಇರ್ತಕ್ಕಂಥ ಖಾಲಿ ಜಾಗದಲ್ಲಿ ಕೂರಿಸಿಕೊಂಡೇ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತಾನೆ. ಸಮ್ ಚಿಲ್ಡ್ರನ್ ಸಿಟ್ ಇನ್ ದ ಮಡ್. ಅಲ್ಲಿ ನೆಲದ ಮೇಲೇನೆ ಮಕ್ಕಳು ಕೂತ್ಕೊಂಡು ಪಾಠ ಕೇಳ್ತಾ ಇರ್ತಾರೆ. ಅದರ್ಸ್ ಆನ್ ರಿಕೇಟಿ ಬೆಂಚಸ್. ಕೆಲವೊಂದು ಮಕ್ಕಳು ನೆಲದ ಮೇಲೇನೆ ಕೂತ್ಕೊಂಡು ಪಾಠ ಕೇಳ್ತಾ ಇದ್ರೆ, ಇನ್ನು ಕೆಲವೊಂದು ಮಕ್ಕಳು ರಿಕೇಟಿ ಬೆಂಚಸ್. ರಿಕೇಟಿ ಅಂತಂದ್ರೆ ತುಂಬಾ ಶಿಥಿಲಗೊಂಡಿರ್ತಕ್ಕಂಥ ಹಳೆ ಬೆಂಚ್ಗಳನ್ನ ಇಟ್ಕೊಂಡು ಅದರ ಮೇಲೆ ಕೂತ್ಕೊಂಡು ಮಕ್ಕಳು ಪಾಠ ಕೇಳ್ತಾ ಇದ್ದಾರೆ. ಅಂಡರ್ ಎ ರಫ್ ಹೋಮ್ ಮೇಡ್ ಶೆಲ್ಟರ್. ಅಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಕ್ಲಾಸ್ ರೂಮ್ ಏನೂ ಇಲ್ಲ, ತಾವೇ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಶೆಡ್ ತರ ಏನು ಮಾಡ್ಕೊಂಡಿದ್ದಾರೆ, ಅಲ್ಲೇನೆ ಈ ಎಲ್ಲ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ. ದ ಫ್ಯಾಮಿಲಿ ಚಿಕನ್ ಸ್ಕ್ರಾಚ್ ಅರೌಂಡ್ ನಿಯರ್ ಬೈ. ಅಲ್ಲೇ ನೆಲದ ಮೇಲೆ ಕೂತ್ಕೊಂಡು ಮಕ್ಕಳು ಪಾಠ ಕೇಳ್ತಾ ಇದ್ದಾರೆ ಅಂದ್ರೆ ಅವ್ರ ಫ್ಯಾಮಿಲಿನಲ್ಲಿ ಸಾಕಿರ್ತಕ್ಕಂಥ ಈ ಕೋಳಿಗಳೆಲ್ಲ ಅಲ್ಲಿ ಓಡಾಡ್ಕೊಂಡಿರ್ತವೆ. ಧಾನ್ಯಗಳಿಗಾಗಿ ಅಲ್ಲಲ್ಲಿ ನೆಲನ ಕೆರಿತಾ ಇರ್ತವೆ. ಅದೆಲ್ಲ ಕೂಡ ನಮ್ಗೆ ನೋಡೋಕೆ ಸಾಮಾನ್ಯವಾಗಿ ಕಾಣ್ತಾ ಇರ್ತದೆ. In every corner of the yard, groups of children can be seen studying hard. ಇಷ್ಟೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ಲಾಸ್ ರೂಮ್ ಇಲ್ಲ, ಅಲ್ಲ ಸುಸಜ್ಜಿತವಾಗಿರ್ತಕ್ಕಂಥ ಬೆಂಚಸ್ಗಳಿಲ್ಲ, ಏನೂ ಇಲ್ಲ. ಅಲ್ಲಿ ಕೋಳಿಗಳೆಲ್ಲ ಓಡಾಡ್ಕೊಂಡಿರ್ತವೆ. ಆದರೂ ಅವುಗಳ ಮಧ್ಯಕ್ಕೇನೆ ಎಲ್ಲ ಕಾರ್ನರ್ಗಳಲ್ಲಿ ಗುಂಪಾಗಿ ಕೂತ್ಕೊಂಡು ಮಕ್ಕಳು ಸೀರಿಯಸ್ ಆಗಿ ಓದ್ತಾ ಇರ್ತವೆ. ಇಟ್ ಈಸ್ ಮಚ್ ಈಸಿಯರ್ ಟು ಎನ್ರೋಲ್ ಕಿಡ್ಸ್ ಹೂ ಆರ್ ನಾಟ್ ಓಲ್ಡ್ ಎನಫ್. ತುಂಬ ಬೆಳೆದು ದೊಡ್ಡವರಾಗಿರ್ತಕ್ಕಂಥ ಮಕ್ಕಳು ಆಲ್ರೆಡಿ ಬೇರೆ ಕಡೆಗೆಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅಂಥವ್ರನ್ನ ಮನಸ್ಸೋಲಿಸಿ ಕ್ಲಾಸ್ಗೆ ಕರ್ಕೊಂಬರೋದು ತುಂಬ ಕಷ್ಟ. ಆದರೆ ಚಿಕ್ಕ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೋವಾಗ ಇಲ್ಲಿ ಯಾರಿಗೂ ಕೂಡ ಕಷ್ಟ ಆಗಲ್ಲ, ತುಂಬ ಈಸಿಯಾಗಿ ಅಡ್ಮಿಷನ್ ಆಗಿಬಿಡ್ತದೆ. ಸೊ ಕ್ಲಾಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಹ್ಯಾವ್ ಓವರ್ 200 ಸ್ಟೂಡೆಂಟ್. ಚಿಕ್ಕ ಮಕ್ಕಳಾಗಿರೋದ್ರಿಂದ ಈಸಿಯಾಗಿ ಅಡ್ಮಿಷನ್ ಆಗಿಬಿಡ್ತದೆ. ಹಾಗಾಗಿ ಇವನು ಸ್ಥಾಪನೆ ಮಾಡಿರ್ತಕ್ಕಂಥ ಶಾಲೆಯಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿನೇ 200ಕ್ಕಿಂತ ಹೆಚ್ಚು ಜನ ಮಕ್ಕಳಿದ್ದಾರೆ. ಕ್ಲಾಸ್ 8 ಹ್ಯಾಸ್ ಜಸ್ಟ್ 20 ಸ್ಟೂಡೆಂಟ್ಸ್. ಆದರೆ 8ನೇ ಕ್ಲಾಸಲ್ಲಿ ಕೇವಲ 20 ವಿದ್ಯಾರ್ಥಿಗಳು ಮಾತ್ರ ಇದ್ದಾರೆ. ದೇ ಸ್ಟಡಿ 10 ಸಬ್ಜೆಕ್ಟ್ಸ್. ಹೀಗೆ 8ನೇ ಕ್ಲಾಸಲ್ಲಿ ಓದ್ತಕ್ಕಂಥ ಮಕ್ಕಳು 10 ವಿಷಯಗಳನ್ನ ಅಭ್ಯಾಸ ಮಾಡ್ತಾರೆ. ಆ್ಯಂಡ್ ಆರ್ ಮೋಸ್ಟ್ಲಿ ಟಾಟ್ ಬೈ ಬಾಬರ್ ಆ್ಯಂಡ್ ಡೇಬಾರಿಟಾ ಭಟ್ಟಾಚಾರ್ಯ. ಈ ದೊಡ್ಡ ಮಕ್ಕಳಿಗೆ ಚಿಕ್ಕ ಹೈಸ್ಕೂಲ್ ವಾಲಂಟಿಯರ್ ಟೀಚರ್ಸ್ ಎಲ್ಲ ಪಾಠ ಮಾಡೋಕ್ಕಾಗಲ್ಲ. ಅವರೆಲ್ಲ ಸಣ್ಣ ಕ್ಲಾಸ್ಗಳಿಗೆ ಪಾಠ ಮಾಡಿದರೆ ಈ 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ಓದ್ತಕ್ಕಂಥ ದೊಡ್ಡ ಮಕ್ಕಳಿಗೆ ಈ ಬಾಬರ್ ಅಲಿ ಮತ್ತು ಡೇಬಾರಿಟಾ ಭಟ್ಟಾಚಾರ್ಯ ಅಂತ ತುಂಬ ಓದ್ಕೊಂಡಿರೋನು ಅಂತ ಹೇಳಿದ್ವಲ್ಲ, ಅವರಿಬ್ಬರು ಸೇರಿಕೊಂಡು ಪಾಠ ಮಾಡ್ತಾರೆ.
Debarita is another volunteer who has been helping out for a long time now. ಹೇಗೆ ಈ ಬಾಬರ್ ಅಲಿ ನಿಸ್ವಾರ್ಥತೆಯಿಂದ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾನೋ ಅದೇ ರೀತಿ ಈ ಬಾಬರ್ ಅಲಿ ಜೊತೆಗೇನೆ ಈ ದೇಬಾರಿಟಾ ಕೂಡ ಸ್ವಯಂ ಪ್ರೇರಿತನಾಗಿ ಕಾಲೇಜ್ಗೆ ಹೋಗ್ತಾ ಇದ್ರು ಕೂಡ ತನ್ನ ಅಧ್ಯಯನವನ್ನೆಲ್ಲ ಮುಗಿಸ್ಕೊಂಡು ತನ್ನ ಕೆಲಸಗಳನ್ನ ಮುಗಿಸ್ಕೊಂಡು ಬಂದು ಈ ಸ್ಕೂಲ್ನಲ್ಲಿ ಪಾಠ ಮಾಡ್ತಾನೆ. ತುಂಬಾ ದಿನಗಳಿಂದ ಇಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾ ಇದ್ದಾನೆ. ಟೆಕ್ಸ್ಟ್ ಬುಕ್ಸ್ ಆರ್ ಫ್ರೀ ಫ್ರಮ್ ಕ್ಲಾಸ್ 1st to 5th. ಇವ್ನು ನಡೆಸ್ತಕ್ಕಂಥ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ಸ್ ಅಂದರೆ ಪಠ್ಯ ಪುಸ್ತಕಗಳನ್ನು ಉಚಿತವಾಗಿ ಕೊಡಲಾಗ್ತದೆ. ಅಲ್ಲಿ ಫೀಸ್ ಅದು ಏನು ಇರಲ್ಲ, ಟೆಕ್ಸ್ಟ್ ಬುಕ್ಗಳನ್ನು ಕೂಡ ಉಚಿತವಾಗಿ ಕೊಡ್ತಾರೆ. ಬಟ್ ಫಾರ್ ದ ರೆಸ್ಟ್ ಮನಿ ನೀಡ್ಸ್ ಟು ಬಿ ಅರೇಂಜ್ಡ್. ಆದರೆ ಇನ್ನುಳಿರ್ತಕ್ಕಂಥ ಖರ್ಚಿಗಾಗಿ ಈ ಪೋಷಕರು ದುಡ್ಡಿನ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ನೋಟ್ಬುಕ್ ಇರ್ಬೋದು, ಪೆನ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಇಂಥ ಚಿಕ್ಕ ಪುಟ್ಟ ವಸ್ತುಗಳಿಗಾಗಿ ಈ ಪೋಷಕರು ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗತ್ತೆ. ಆನ್ ಎನಿ ಗಿವನ್ ಡೇ ದೇರ್ ಆರ್ ಕ್ಲೋಸ್ ಟು 400 ಸ್ಟೂಡೆಂಟ್ಸ್ ಫಿಸಿಕಲಿ ಪ್ರೆಸೆಂಟ್ ಇನ್ ಬಾಬರ್ಸ್ ಫ್ರಂಟ್ ಯಾರ್ಡ್. ದಿನದ ಯಾವುದೇ ಒಂದು ಟೈಮಲ್ಲಿ ಕೂಡ ಈ ಬಾಬರ್ ಅಲಿ ಮನೆ ಕಡೆಗೆ ಹೋದರೆ ಅಲ್ಲಿ ಕನಿಷ್ಠ 400 ಜನ ವಿದ್ಯಾರ್ಥಿಗಳಾದರೂ ಕೂಡ ಹಾಜರಿದ್ದೇ ಇರ್ತಾರೆ, ಕೂತ್ಕೊಂಡಿರ್ತಾರೆ, ಗುಂಪು ಗುಂಪಾಗಿ ಓದ್ತಾ ಇರ್ತಾರೆ. ಯಾವಾಗಲೂ ಕೂಡ ಒಂದು 400 ಜನ ಮಕ್ಕಳಾದರೂ ಕೂಡ ನಮಗಲ್ಲಿ ನೋಡೋಕೆ ಸಿಕ್ಕೇ ಸಿಗ್ತಾರೆ. ಇಟ್ ಈಸ್ ಹಾರ್ಡ್ ಟು ಗೆಟ್ ದ ಚಿಲ್ಡ್ರನ್ ಟು ಲಿಸನ್ ಬೀಯಿಂಗ್ ಸೋ ಯಂಗ್ ದೆಮ್ಸೆಲ್ವ್ಸ್. ಬೇರೆ ಶಾಲೆಯಲ್ಲಿ ಟೀಚರ್ಸ್ ತುಂಬ ದೊಡ್ಡವರು ಇರ್ತಾರೆ, ಕೈಯಲ್ಲಿ ಕೋಲ್ ಹಿಡ್ಕೊಂಡಿರ್ತಾರೆ. ಆ ಒಂದು ಭಯದಿಂದ ಮಕ್ಕಳು ಶಾಂತವಾಗಿ ಕೂತ್ಕೊಂಡು ಶಿಸ್ತುಬದ್ಧವಾಗಿ ಪಾಠ ಕೇಳ್ತಾ ಇರ್ತಾರೆ. ಆದರೆ ಈ ಬಾಬರ್ ಅಲಿ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಶಿಕ್ಷಕರೇ ಹೈಸ್ಕೂಲ್ ವಾಲಂಟಿಯರ್ಸ್ ಅಂತ ತಾವು ಕೇಳಿದ್ರಿ. ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಆ ಶಾಲೆಗೆ ಬರ್ತಕ್ಕಂಥ ಮಕ್ಕಳನ್ನು ಹೇಗೆ ಸೈಲೆಂಟಾಗಿ ಕೂರಿಸಿ ಪಾಠ ಮಾಡ್ತಾರೆ, ಕಷ್ಟ ಆಗಲ್ವಾ ಅಂತ ತಮಗೆ ಅನಿಸ್ಬೋದು. ಅದಕ್ಕೆ ಬಾಬರ್ ಅಲಿ ಏನಂತ ಹೇಳ್ತಾನೆ ನೋಡಿ, ದ ನ್ಯಾರೋ ಏಜ್ ಗ್ಯಾಪ್ ವರ್ಕ್ಸ್ ಟು ಅವರ್ ಅಡ್ವಾಂಟೇಜ್. ಈಗ ಟೀಚರ್ಸು ಮತ್ತು ಸ್ಟೂಡೆಂಟ್ ಮಧ್ಯಕ್ಕೆ ಏಜ್ ಗ್ಯಾಪ್ ಏನು ಜಾಸ್ತಿ ಇಲ್ಲ ಅಲ್ವಾ. ನಿಮ್ಮ ಶಾಲೆಯಲ್ಲಿ ಆದರೆ ನಿಮ್ಮ ಟೀಚರ್ಸ್ ನಿಮಗಿಂತ ಒಂದು 10, 20, 30 ವರ್ಷಕ್ಕೆ ದೊಡ್ಡವರು ಇರ್ತಾರೆ. ಆದರೆ ಬಾಬರ್ ಅಲಿ ಶಾಲೆಯಲ್ಲಿ ಅಲ್ಲಿ ಕಲಿಯೋಕ್ಕೆ ಬರ್ತಕ್ಕಂಥ ಮಕ್ಕಳು ಕಲಿಸ್ತಕ್ಕಂಥ ಟೀಚರ್ ಮಧ್ಯಕ್ಕೆ ಏಜ್ ಗ್ಯಾಪ್ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಇದೇ ನಮಗೆ ಅಡ್ವಾಂಟೇಜ್ ಆಗತ್ತೆ ಅಂತ ಸೇಸ್ ಬಾಬರ್. ಯಾಕೆ ಅಂತ ಹೇಳ್ತಾರೆ ನೋಡಿ, ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್. ಇವನ್ ಶಾಲೆಯಲ್ಲಿ ಟೀಚರ್ಸು ಮತ್ತು ಮಕ್ಕಳು ಟೀಚರ್ ಮತ್ತು ಸ್ಟೂಡೆಂಟ್ಸ್ ಥರ ಇಲ್ಲ, ಅವರೊಂಥರ ಫ್ರೆಂಡ್ಸ್ ಥರ ಇರ್ತಾರೆ. ಈ ಫ್ರೆಂಡ್ಶಿಪ್ಪನ್ನೇ ಅವರಿಗೆ ಸೈಲೆಂಟಾಗಿ ಕೂರಿಸಿ ಪಾಠ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ದ ರಾಡ್ ಇಸ್ ಸ್ಪೇರ್ಡ್ ಇನ್ ಮೈ ಸ್ಕೂಲ್. ಸೊ ಹಾಗಾಗಿ ಇವನ್ ಶಾಲೆಯಲ್ಲಿ ಟೀಚರ್ಸ್ಗಳು ಕೈಯಲ್ಲಿ ರಾಡನ್ನು, ಕೋಲನ್ನು ಹಿಡ್ಕೊಂಡೋಗಿ ಮಕ್ಕಳಿಗೆ ಹೊಡೆಯೋದು, ಹೆದರ್ಸೋದು ಏನಿಲ್ಲೇ ಇಲ್ಲ. ಅಲ್ಲಿ ಮಕ್ಕಳು ಮತ್ತು ಟೀಚರ್ಸ್ ಹೇಗಿದ್ದಾರೆ ಅಂದರೆ ಒಂಥರ ಫ್ರೆಂಡ್ಸ್ ಥರ ಇದ್ದಾರೆ. ಹೀಗೆ ಇವನ್ ಶಾಲೆಯಲ್ಲಿ ಟೀಚರ್ಸ್ ಚಿಕ್ಕವರಾದರೂ ಕೂಡ ಈ ಮಕ್ಕಳನ್ನು ಸೈಲೆಂಟಾಗಿ ಕೂರಿಸಿ ಪಾಠ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾನೆ. ಸೊ ದಟ್ ಈಸ್ ಆಲ್ ಐ ಗಾಟ್ ಅಬೌಟ್ ಬಾಬರ್ ಅಲಿ ಫಾರ್ ನೌ. ಇಷ್ಟೆಲ್ಲ ಬಾಬರ್ ಅಲಿ ಅವನ ಶಾಲೆ ಬಗ್ಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ತನ್ವೀರ್ ಇಲ್ಲಿ ಹೇಳ್ತಾ ಇದ್ದಾನೆ. ಇಷ್ಟನ್ನು ಮಾತ್ರ ಇವಾಗ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಗೆಟಿಂಗ್ ಟು ನೋ ಅಬೌಟ್ ಎ ಪರ್ಸನ್ ಲೈಕ್ ಹಿಮ್ ಮೇಕ್ಸ್ ಮೀ ರಿಯಲೈಸ್ ಹೌ ಇನ್ಸಿಗ್ನಿಫಿಕೆಂಟ್ ಐ ಆಮ್. ಬಾಬರ್ ಅಲಿ ಅವನ ಸಾಧನೆ, ಅವನ ಕೆಲಸ, ಅವನ ನಿಸ್ವಾರ್ಥವನ್ನು ನೋಡಿದಾಗ ಅವನ ಮುಂದೆ ನಾನು ಎಷ್ಟು ಅಲ್ಪ ತೃಣ ಅಂತ ನನಗೆ ಅನಿಸುತ್ತೆ ಅಂತ ತನ್ವೀರ್ ಇಲ್ಲಿ ಹೇಳ್ತಾ ಇದ್ದಾರೆ. ಯಟ್ ಅಗೇನ್ ಹೌ ಲಕ್ಕಿ. ಅಂತ ಒಬ್ಬ ವ್ಯಕ್ತಿಯ ಪರಿಚಯ ನಿಮಗೆ ಮಾಡಿಕೊಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿದೆ. ಐ ಆಮ್ ಸೋ ಲಕ್ಕಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇವನ್ ದೋ ಐ ಫಿನಿಶ್ ಮೈ ಸ್ಟೋರಿ ಹಿಯರ್. ಇಲ್ಲಿ ಬಾಬರ್ ಅಲಿ ಬಗ್ಗೆ ಏನು ಸ್ಟೋರಿ ಹೇಳ್ತಾ ಇದ್ದ ತನ್ವೀರ್, ಇಲ್ಲಿಗೆ ಈ ಕಥೆನ ಮುಗಿಸ್ತಾ ಇದ್ದೀನಿ. ಆದರೆ ಬಾಬರ್ ಅಲಿ ಸ್ಟೋರಿ ಕಂಟಿನ್ಯೂಸ್. ಇಲ್ಲಿಗೆ ಬಾಬರ್ ಅಲಿ ನಡೆಸ್ತಕ್ಕಂಥ ಮಹತ್ ಕಾರ್ಯ ನಿಂತಿಲ್ಲ, ಹಾಗೆ ಇದು ಮುಂದುವರಿತಾನೆ ಇರ್ತದೆ. ಹಾಗೆ ಹೊಸ ಹೊಸ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ಅವರಿಗೆ ಪಾಠ ಮಾಡ್ತಕ್ಕಂಥ ಈ ನಿಸ್ವಾರ್ಥ ಸೇವೆ ಮಾಡುವಂಥ ಈ ಬಾಬರ್ ಅಲಿಯ ಕೆಲಸ ಮುಂದುವರಿತಾನೆ ಹೋಗುತ್ತೆ. He has not only helped out hundreds of children to get enlightened. ಹೀಗೆ ಶಾಲೆಯನ್ನು ಓಪನ್ ಮಾಡಿ 100 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಕೆಲಸ ಮಾತ್ರ ಮಾಡ್ತಾ ಇಲ್ಲ. He has also inspired millions of youths like us. ಬರೀ ಮಕ್ಕಳಿಗೆ ಪಾಠ ಹೇಳ್ಕೊಡೋದ್ರ ಮೂಲಕ ಅಷ್ಟೇ ಅಲ್ಲ, ನನ್ನಂಥ ಸುಮಾರು ಜನ ಯಂಗ್ ಜನರೇಷನ್ಗೆ ಈ ಬಾಬರ್ ಅಲಿ ಒಂದು ಮೋಟಿವೇಶನ್, ಒಂದು ಇನ್ಸ್ಪಿರೇಷನ್ ಆಗಿದ್ದಾನೆ. ಬಾಬರ್ ಅಲಿ's tale is a testament to the difference that one person can make in his or her world. ಇಲ್ಲಿ ಬಾಬರ್ ಅಲಿಯ ಕತೆ ಏನಿದೆ, ಅವನ ಸಾಧನೆ ಏನಿದೆ, ಇದು ಅತ್ಯುತ್ತಮ ಉದಾಹರಣೆ ಅಂತ ಹೇಳ್ತಾ ಇದ್ದಾರೆ. ಯಾವುದಕ್ಕೆ ಅಂದರೆ ದ ಡಿಫರೆನ್ಸ್ ದಟ್ ಒನ್ ಪರ್ಸನ್ ಕ್ಯಾನ್ ಮೇಕ್ ಇನ್ ಹೀಸ್ ಆರ್ ಹರ್ ವರ್ಲ್ಡ್. ಒಬ್ಬ ಮನುಷ್ಯ ಮನಸ್ಸು ಮಾಡಿಬಿಟ್ರೆ ಈ ಜಗತ್ತಿನಲ್ಲಿ ಏನು ಬೇಕಾದರೂ ಬದಲಾವಣೆ ತರ್ತಾನೆ ಅನ್ನೋದಕ್ಕೆ ಈ ಬಾಬರ್ ಅಲಿಯ ಕತೆ ಒಂದು ಅತ್ಯುತ್ತಮ ಉದಾಹರಣೆ ಅಂತ ಹೇಳ್ತಾ ಇದ್ದಾರೆ. ಇನ್ ದಿಸ್ ಕೇಸ್, ಈ ಬಾಬರ್ ಅಲಿಯ ಉದಾಹರಣೆಯಲ್ಲಿ ಇಟ್ ವಾಸ್ ಎ ಮಿಯರ್ ಚೈಲ್ಡ್. ಬಾಬರ್ ಅಲಿ ಇನ್ನು ತುಂಬ ಚಿಕ್ಕ ವಯಸ್ಸು, 16 ವಯಸ್ಸಲ್ಲೇ ಇಷ್ಟೊಂದು ಬದಲಾವಣೆಯನ್ನು ತರ್ತಾ ಇದ್ದಾನೆ. ಹೂ ಡಿಸೈಡೆಡ್ ಟು ಡೂ ಸಮಥಿಂಗ್ ಅಬೌಟ್ ದ ಸಿಚುವೇಶನ್ ಹಿ ಫೆಲ್ಟ್ ವಾಸ್ ಅನ್ಫೇರ್. ತನ್ನ ಸುತ್ತಮುತ್ತ ಇರತಕ್ಕಂಥ ಸಮಾಜ ಏನಿದೆ, ಅಲ್ಲಿರ್ತಕ್ಕಂಥ ಊರು ಹಳ್ಳಿಗಳೇನಿದಾವೆ, ಅಲ್ಲೇನೋ ಒಂದು ಅನ್ಯಾಯ ನಡೀತಾ ಇದೆ,
ಇದೆ, ಈ ಓದ್ತಕ್ಕಂಥ ಮಕ್ಕಳ ಜೀವನದಲ್ಲಿ ಅನ್ಯಾಯ ನಡೀತಾ ಇದೆ, ಅದು ಸರಿಯಲ್ಲ ಅಂತಂದಾಗ ಬಾಬರ್ ಅಲಿ ಇಷ್ಟೊಂದೆಲ್ಲ ಬದಲಾವಣೆ ಮಾಡ್ತಾನೆ. ಹಾಗೆ ಪ್ರತಿಯೊಬ್ಬರು ಕೂಡ ತಮ್ಮ ಸುತ್ತಮುತ್ತ ಏನೋ ಒಂದು ಸರಿ ಇಲ್ಲ ಅಂತ ಅಂದ್ಕೊಂಡಾಗ ಅದನ್ನು ಸರಿ ಮಾಡ್ತೀನಿ ಅಂತ ಹೊರಟ್ರೆ ಅವನಿಂದ ಯಾವ ಕೆಲಸ ಕೂಡ ಅಸಾಧ್ಯ ಆಗಲ್ಲ ಅನ್ನೋದು ಈ ಬಾಬರ್ ಅಲಿ ಜೀವನದಿಂದ ನಮಗೆ ಅರ್ಥ ಆಗುತ್ತೆ. ಹಿಸ್ ಸ್ಟೋರಿ ಆಲ್ಸೋ ಬೇರ್ಸ್ ಎವಿಡೆನ್ಸ್ ಟು ದ ಫ್ಯಾಕ್ಟ್ ದ್ಯಾಟ್ ಇಫ್ ಯು ಹ್ಯಾವ್ ಎ ವಿಲ್ ದೆನ್ ದೇರ್ ಶ್ಯೂರ್ಲಿ ಎ ವೇ. ಮನುಷ್ಯ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡ್ತಾನೆ ಅನ್ನೋದಕ್ಕೆ ಇವನ ಕತೆ ಒಂದು ಅತ್ಯುತ್ತಮ ಉದಾಹರಣೆ ಇದೆ. ಒಂದು ಗಾದೆ ಮಾತಿದೆ, ಮನಸ್ಸಿದ್ದಲ್ಲಿ ಮಾರ್ಗ ಅಂತ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಗಾದೆ ಮಾತಿಗೆ ಇವನ ಜೀವನನೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ನಾವು ಏನಾದರೂ ಬದಲಾವಣೆ ತರ್ತೀನಿ ಅಂತ ಮನಸ್ಸು ಮಾಡಿದರೆ ಅದಕ್ಕೆ ಒಂದು ದಾರಿ ಸಿಕ್ಕೇ ಸಿಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದಟ್ ಎ 9-year-old ಕ್ಯಾನ್ ಚೇಂಜ್ ದ ವರ್ಲ್ಡ್. ಇಲ್ಲಿ ಕೇವಲ 9 ವರ್ಷದ ಬಾಬರ್ ಅಲಿ ಈ ಜಗತ್ತಿನಲ್ಲಿ ಬದಲಾವಣೆ ತರಬೇಕು ಅಂತ ಬಯಸಿದ. ಶುಡ್ ಬಿ ಎನಫ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ಇದಕ್ಕಿಂತ ದೊಡ್ಡ ಮೋಟಿವೇಶನ್, ಪ್ರೇರಣೆ ನಮಗೆ ಬೇಕಾಗೇನೇ ಇಲ್ಲ. ಯಾವುದಕ್ಕೆ ಅಂತಂದರೆ ಟು ಕಮ್ ಔಟ್ ಆಫ್ ಅವರ್ ಕ್ಲೋಸ್ಡ್ ಕಕೂನ್ಸ್ ಆ್ಯಂಡ್ ಹೆಲ್ಪ್ ಮೇಕ್ ಎ ಡಿಫ್ರೆನ್ಸ್. ಅವರ್ ಕ್ಲೋಸ್ಡ್ ಕಕೂನ್ಸ್ ಅಂತಂದರೆ ಈ ರೇಷ್ಮೆ ಹುಳು ತನ್ನ ಸುತ್ತಮುತ್ತ ಗೂಡನ್ನು ಕಟ್ಕೊಂಡು ಒಳಗೆ ಹೇಗೆ ಕೂತ್ಕೊಂಡಿರ್ತದೆ, ಹಾಗೆ ನಾವು ಕೂಡ 4 ಗೋಡೆ ಮಧ್ಯಕ್ಕೆ ನಾವು ನಮ್ಮ ಜೀವನ ಆಯಿತು ಅಂತ ಕೂತ್ಕೊಳ್ದೇನೆ ಹೊರಗಡೆ ಬಂದು ಇಲ್ಲಿ ಏನಾದರೂ ಸರಿ ಇಲ್ಲ ಅಂತಂದರೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲಿ ಬದಲಾವಣೆ ತರೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಈ ಬಾಬರ್ ಅಲಿಯ ಜೀವನನೇ ನಮಗೆ ಪ್ರೇರಣೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಸಂಟ್ ಇಟ್ ಹೈ ಟೈಮ್, ಸೊ ಇದು ಸರಿಯಾಗಿರ್ತಕ್ಕಂಥ ಟೈಮ್ ಅಂತ ಅನ್ಸಲ್ವಾ ಅಂತ ಕೇಳ್ತಾ ಇದ್ದಾರೆ. ದಟ್ ವಿ ಬಿ ದ ಚೇಂಜ್ ದಟ್ ವಿ ವಾಂಟ್ ಟು ಸಿ ಇನ್ ದಿಸ್ ವರ್ಲ್ಡ್. ಜಗತ್ತಿನಲ್ಲಿ ಏನು ಬದಲಾವಣೆ ಆಗಬೇಕು ಅಂತ ಅನ್ಕೋತೀವಲ್ಲ, ಆ ಬದಲಾವಣೆ ಮೊದಲು ನಾವು ಆಗಬೇಕು, ನಮ್ಮಿಂದನೇ ಆ ಬದಲಾವಣೆ ಆಗಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಈಗಾದರೂ ಕೂಡ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರ ಇರ್ಬೋದು, ಸಮಾಜ ಇರ್ಬೋದು, ಅಲ್ಲಿ ಏನಾದರೂ ಕುಂದುಕೊರತೆಗಳಿದ್ರೆ ನಮ್ಮಿಂದ ಸಾಧ್ಯವಾದಷ್ಟು ಅದನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಇದೆಲ್ಲ ನಾವು ಬಾಬರ್ ಅಲಿ ಜೀವನದಿಂದ ಕಲ್ತ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಟುಡೇ ಎ ಬಾಬರ್ ಅಲಿ, ಇವತ್ತು ಬಾಬರ್ ಅಲಿ ಈ ಬದಲಾವಣೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ. ಮೇ ಬಿ ಟುಮಾರೋ ಇಟ್ ಕುಡ್ ಬಿ ಸಮನ್ ಫ್ರಾಮ್ ಅಮಂಗ್ ಅಸ್. ನಾಳೆ ನಮ್ಮಲ್ಲೇ ಮಧ್ಯಕ್ಕೆ ಕೂಡ ಇನ್ನೊಬ್ಬ ಯಾವುದಾದ್ರೂ ಈ ಥರ ಸುಧಾರಣೆ ಮಾಡ್ತಕ್ಕಂಥ ಕೆಲಸ ಮಾಡಬಹುದು. ಹೀಗೆ ಮಾಡ್ತಾ ಮಾಡ್ತಾ ಹೋದರೆ ಈ ಸಮಾಜ ಸುಧಾರಣೆ ಆಗುತ್ತೆ, ದೇಶ ಸುಧಾರಣೆ ಆಗುತ್ತೆ, ಇಲ್ಲಿರ್ತಕ್ಕಂಥ ಜನಗಳ ಜೀವನ ಮಟ್ಟ ಕೂಡ ತುಂಬ ಚೆನ್ನಾಗಿ ಆಗತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. And it is not very often that we come across someone like ಬಾಬರ್ ಅಲಿ. ನಮ್ಮ ಜೀವನದಲ್ಲಿ ಕೂಡ ಇಂಥ ಬಾಬರ್ ಅಲಿ ಅಂತ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇರಲ್ಲ. ಅಂಥ ವ್ಯಕ್ತಿಗಳು ಕೂಡ ನೋಡೋದಕ್ಕೆ ನಮಗೆ ತುಂಬ ಅಪರೂಪ ಅಂತ ಹೇಳ್ತಾ ಇದ್ದಾರೆ. ಕಮಿಂಗ್ ಫ್ರಮ್ ಎ ಸ್ಮಾಲ್ ವಿಲೇಜ್ ಇನ್ ಮುರ್ಷಿದಾಬಾದ್. ಈ ಮುರ್ಷಿದಾಬಾದ್ನ ಒಂದು ಸಣ್ಣ ಹಳ್ಳಿಯಿಂದ ಬಂದಿರತಕ್ಕಂಥ ಈ ಬಾಬರ್ ಅಲಿ, ಹಿ ಶುಡ್ ಬಿ ಕಮೆಂಡೆಡ್. ಅವರನ್ನು ನಾವು ಗುಣಗಾನ ಮಾಡಬೇಕಾಗತ್ತೆ. ಯಾವುದಕ್ಕೆ ಅಂತಂದರೆ ಜಸ್ಟ್ ಫಾರ್ ದ ಅಡಾಸಿಟಿ ಆಫ್ ಹೋಪಿಂಗ್. ಅವನ ಹತ್ರ ಒಂದು ದೊಡ್ಡ ಹೋಪ್ ಇತ್ತು, ದಿಟ್ಟತನದ ಒಂದು ಭರವಸೆಯನ್ನು ಇಟ್ಕೊಂಡಿದ್ದ, ಅದಕ್ಕಾಗಿ ನಾವು ಅವನನ್ನು ಗುಣಗಾನ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ದಿಸ್ ಹೋಪ್, ಅವನಲ್ಲಿರ್ತಕ್ಕಂಥ ಈ ಭರವಸೆ ಆ್ಯಂಡ್ ದ ಫೇತ್, ತನ್ನ ಮೇಲೆ ತನಗಿರ್ತಕ್ಕಂಥ ನಂಬಿಕೆ ಏನಿತ್ತು, ದಟ್ ಹಿ ಹ್ಯಾಸ್ ಅಪಾನ್ ಹಿಮ್ಸೆಲ್ಫ್ ದಟ್ ಹ್ಯಾಸ್ ಹೆಲ್ಪ್ಡ್ ಹಿಮ್ ಟು ಕಮ್ ಆಲ್ ದಿಸ್ ವೇ. ಅವನ ಮೇಲಿರ್ತಕ್ಕಂಥ ನಂಬಿಕೆ, ಅವನ ಮೇಲಿರ್ತಕ್ಕಂಥ ಭರವಸೆ ಏನಿತ್ತು, ಅದೇ ಇಲ್ಲಿವರೆಗೆ ಇಷ್ಟೊಂದು ಸಾಧನೆ ಮಾಡೋದಕ್ಕೆ ಅವನಿಗೆ ಸಹಾಯ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ನಮ್ಮ ಮೇಲೆ ನಮಗೆ ಭರವಸೆ ಇರಬೇಕು. ಅವಾಗ ಏನಾದರೂ ಸಾಧನೆ ಮಾಡೋಕ್ಕೆ ಆಗುತ್ತೆ ಅನ್ನೋದನ್ನು ಈ ಬಾಬರ್ ಅಲಿ ಜೀವನದಿಂದ ನಾವು ಕಲ್ಕೊಳ್ತೀವಿ. ಸೊ ಹಿಯರ್ ಇಸ್ ಟು ಬಾಬರ್ ಅಲಿ. ಇಷ್ಟೆಲ್ಲ ಹೇಳಿಬಿಟ್ಟು ಬಾಬರ್ ಅಲಿಗೆ ಒಂದು ಸಲಾಮ್ ಹೇಳ್ತಾ ಇದ್ದಾರೆ. ವಿ ಶಲ್ಯೂಟ್ ಯು ಫಾರ್ ಡ್ರೀಮಿಂಗ್ ಆ್ಯಂಡ್ ಮೇಕಿಂಗ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಆ ಬಾಬರ್ ಅಲಿಗೆ ಒಂದು ಶಲ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಒಂದು ದೊಡ್ಡ ಕನಸನ್ನು ಕಂಡ, ಆ ಕನಸನ್ನು ನನಸಾಗಿಸೋದ್ರ ಮೂಲಕ ಸುಮಾರು ಜನರ ಜೀವನದಲ್ಲಿ ಬದಲಾವಣೆ ತಂದಿರತಕ್ಕಂಥ ಈ ಬಾಬರ್ ಅಲಿಗೆ ಒಂದು ಶಲ್ಯೂಟ್ ಅಂತ ಹೇಳ್ತಾ ಇಲ್ಲಿ ಪಾಠ ಮುಗಿಸ್ತಾ ಇದ್ದಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಜಗತ್ತಿನ ಅತಿ ಚಿಕ್ಕ ವಯಸ್ಸಿನ ಹೆಡ್ ಮಾಸ್ಟರ್ ಆಗಿರ್ತಕ್ಕಂಥ ಬಾಬರ್ ಅಲಿ ಜೀವನದ ಬಗ್ಗೆ ಮತ್ತು ಅವನ ಸಾಧನೆಗಳ ಬಗ್ಗೆ ತಿಳ್ಕೊಳ್ತಾ ಬಂದ್ವಿ. ತಮ್ಮೆಲ್ಲರಿಗೂ ಕೂಡ ಈ ಪಾಠ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ತಾವು ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಂಡು ಎಕ್ಸಾಮಿನೇಷನ್ಗೆ ರೆಡಿಯಾಗಿ ಅಂತ ಹೇಳ್ತಾ ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳ ಒಂದು ನೋಟ್ಸನ್ನು PDF ಫಾರ್ಮೆಟಲ್ಲಿ ಮಾಡಿ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಆ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಂಡು ಎಕ್ಸಾಮಿನೇಷನ್ಗೆ ರೆಡಿ ಆಗಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.